ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸನು. ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರ ನಡೆಯುವವನು ಮಾತ್ರ ಅದನ್ನು ಪ್ರವೇಶಿಸುವನು. ಪ್ರಿಯರೇ, ಇಂದಿನ ವಾಚನದಲ್ಲಿ ಯೇಸು ಸ್ವಾಮಿ ನಮ್ಮೆಲ್ಲರಿಗೂ ನಾವು ಬುದ್ಧಿವಂತರೋ ಬುದ್ಧಿಹೀನರೋ ಎಂದು ಪರಿಶೀಲಿಸಲು ಕರೆ ನೀಡ್ತಾರೆ. ದೇವರ ವಾಕ್ಯವಾದ ಯೇಸುವಿನ ಮೇಲೆ ನಮ್ಮ ವಿಶ್ವಾಸ ಎಂಬ ಕ್ರೈಸ್ತ ಜೀವನ ಕಟ್ಟಿಕೊಂಡರೆ ಮಾತ್ರ ನಾವು ಕೊನೆಯ ತನಕ ಏನೇ ಆದರೂ ಏನೇ ಹೋದರೂ ಸಮಾಧಾನದಿಂದ ಜೀವಿಸಲು, ನೈಜ ವಿಶ್ವಾಸದಲ್ಲಿ ಮುಂದೆ ಸಾಗಲು ಸಾಧ್ಯ. ಪ್ರಿಯರೇ, ಇಂದು ಕ್ರೈಸ್ತರ ಜನಗಣತಿ ಭಾರತದಲ್ಲಿ ನೋಡೋದಾದರೆ 28 ಕೋಟಿ ಜನ, 2.3% ಮತ್ತು ಇಡೀ ಜಗತ್ತಿನಲ್ಲಿ 2.4 ಮಿಲಿಯನ್ ಜನರು ಕ್ರೈಸ್ತ ಧರ್ಮದಲ್ಲಿದ್ದಾರೆ. ಅಂದರೆ 1/3 ಜನರು. ಇವತ್ತು ಧರ್ಮದಲ್ಲಿ ನಾವೆಲ್ಲರೂ ಕ್ರೈಸ್ತರಾದರೂ ನಾವು ದೇವರ ಚಿತ್ತದಂತೆ ನಡೆಯುತ್ತಿದ್ದೇವಾ? ಸ್ವರ್ಗ ಸಾಮ್ರಾಜ್ಯಕ್ಕೆ ನಾವು ಯೋಗ್ಯರೆನಿಸಿದ್ದೇವಾ? ನಾವಿದನ್ನು ಪರಿಶೀಲಿಸಬೇಕು. ನಾವು ಅನೇಕರು ನಮ್ಮ ತಂದೆ ತಾಯಿ ಅಜ್ಜಿ ತಾತ ಕ್ರೈಸ್ತ ಧರ್ಮದಲ್ಲಿರೋದ್ರಿಂದ ಹುಟ್ಟಿನಿಂದ ಕ್ರೈಸ್ತರೆನಿಸಿಕೊಂಡಿದ್ದೇವೆ. ಇನ್ನು ಕೆಲವರು ಪ್ರಾರ್ಥನೆ ಧ್ಯಾನಗಳಲ್ಲಿ ಅವರಿಗಾದ ಸೌಖ್ಯ, ಬಿಡುಗಡೆ ಅಥವಾ ಸೂಚಕ ಕಾರ್ಯಗಳು, ಮನೆ ಸಿಕ್ತು, ಮಕ್ಕಳಾಯಿತು, ಈ ರೀತಿಯಲ್ಲಿ ಅವರು ಕ್ರೈಸ್ತ ಧರ್ಮವನ್ನು ಮಿರಾಕಲ್ಸ್ ನೋಡಿ ಸ್ವೀಕಾರ ಮಾಡಿದ್ದಾರೆ. ಪ್ರಿಯರೇ, ಇಂದಿನ ವಾಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬರು ಸ್ವರ್ಗ ಸಾಮ್ರಾಜ್ಯ ಪ್ರವೇಶಿಸನು. ಪ್ರಿಯರೇ, ನಾವಿಂದು ಅನೇಕ ಪ್ರಾರ್ಥನೆಗಳನ್ನು, ನೊವೇನಗಳನ್ನು, ಧ್ಯಾನಕೂಟಗಳನ್ನು, ಚರ್ಚಿಗೆ ಹೋಗೋದಿರ್ಬೋದು, ಏನೇ ಮಾಡಿದರೂ ಒಂದು ವೇಳೆ ನಾವು ಸ್ವರ್ಗದಲ್ಲಿರುವ ನಮ್ಮ ತಂದೆಯ ಚಿತ್ತ ಮಾಡದೇ ಹೋದರೆ ನಾವು ಸ್ವರ್ಗ ಸಾಮ್ರಾಜ್ಯ ಪ್ರವೇಶಿಸಲು ಸಾಧ್ಯವಿಲ್ಲ. ಹಾಗಾದರೆ ನಿಜವಾದ ಕ್ರೈಸ್ತ ಯಾರು? ಒರಿಜಿನಲ್ ಕ್ರಿಶ್ಚಿಯನ್ ಯಾರು? ಹಾಗಾದರೆ ಯಾರಿಗೆ ಸ್ವರ್ಗ ಪ್ರವೇಶಿಸಲು ಸಾಧ್ಯ? ತಂದೆಯ ಚಿತ್ತ ನೆರವೇರಿಸುವವನು ಮಾತ್ರ ಕ್ರೈಸ್ತನು. ಹಾಗಾದರೆ ತಂದೆಯ ಚಿತ್ತ ಏನಾಗಿದೆ? ತಂದೆಯ ಚಿತ್ತ ನಾವೆಲ್ಲರೂ ಬುದ್ಧಿವಂತರಾಗಬೇಕು. ಯೌವನನ 6ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ಪುತ್ರನನ್ನು ಕಂಡು, ಅಂದರೆ ಯೇಸು ಕ್ರಿಸ್ತರನ್ನು ಕಂಡು ಆತನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬನು ನಿತ್ಯ ಜೀವ ಪಡೆಯಬೇಕೆಂಬುದೇ ನನ್ನ ಪಿತನ ಸಂಕಲ್ಪ. ಅವರ ಇನ್ನೊಂದು ಆಜ್ಞೆ ಕೂಡ ಆಗಿದೆ. 1 ಯೌವನ 3:23 ಹೇಳ್ತಾರೆ, ಅವರ ಪುತ್ರ ಯೇಸು ಕ್ರಿಸ್ತರ ನಾಮದಲ್ಲಿ ವಿಶ್ವಾಸ ಇಟ್ಟು ಅವರು ವಿಧಿಸಿದಂತೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಪ್ರಿಯರೇ, ತಂದೆಯ ಚಿತ್ತ ಯೇಸು ಕ್ರಿಸ್ತರು ನಮ್ಮೊಳಗಿರಬೇಕು. ಅವರ ಪುತ್ರನ ಆತ್ಮ ನಮ್ಮೊಳಗಿರಬೇಕು. ಯೇಸು ಕ್ರಿಸ್ತರು ಮಾತ್ರ ಸ್ವರ್ಗಕ್ಕೆ ಏರಿ ಹೋದ ದೇವರ ಪುತ್ರನಾಗಿದ್ದಾರೆ. ಇವತ್ತು ಕ್ರಿಸ್ತ ಯೇಸುವಿನ ಆತ್ಮ ನಮ್ಮಲ್ಲಿರಲು ನಾವು ಈ ಲೋಕದಲ್ಲಿ ತಂದೆಯನ್ನು ಮೆಚ್ಚಿಸಲು, ನಮ್ಮ ಈ ಲೋಕದಲ್ಲಿ ಬರುವ ಬಿರುಗಾಳಿ, ಮಳೆ ಏನೇ ಬಂದರೂ ಕೂಡ ಅವರ ಚಿತ್ತವನ್ನು ನೆರವೇರಿಸಲು, ಅವರನ್ನು ಮೆಚ್ಚಿಸಲು ನಮಗೆ ಸಾಧ್ಯ. ಏನೇ ಬಂದರೂ ಮೆಚ್ಚಿಸಲು ಸಾಧ್ಯ. ಅದಕ್ಕಾಗಿ ಆ ಕೃಪೆಯ ಜೀವನವನ್ನು ನಾವು ಜೀವಿಸಲು ಸಾಧ್ಯವಾಗುತ್ತೆ ಯಾವಾಗ ಕ್ರಿಸ್ತ ಯೇಸು ನಮ್ಮಲ್ಲಿರುತ್ತಾರೋ. ಹಾಗಾದರೆ ಶುಭ ಸಂದೇಶ ಆಲಿಸಿ ಅವರ ಆತ್ಮರನ್ನು ಪಡೆದು ಕೃಪೆಯ ಜೀವನ ಜೀವಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.